ವೆಲ್ಕಮ್ ಟು ಮನು ಸಂವಿತ್ ಯೂಟ್ಯೂಬ್ ಚಾನಲ್. ಇಂದು 5ನೇ ತರಗತಿಯ ತೂಕ ಮತ್ತು ಗಾತ್ರದ ಪಾಠದ ಕುರಿತು ತಿಳಿದುಕೊಳ್ಳೋಣ. ಅದಕ್ಕಿಂತಲೂ ಮುಂಚೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಜೊತೆಗೆ ಒಂದು ಲೈಕನ್ನು ನೀಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಬನ್ನಿ ಅಭ್ಯಾಸ 6.1 ಈಗ ನೋಡೋಣ. ಮೊದಲು ಮೌಖಿಕ ಪ್ರಶ್ನೆಗಳು. ಅಲ್ಬರ್ಟನು ಅಂಗಡಿಯಿಂದ 16 ಕಿಲೋಗ್ರಾಂ ಬೆಲ್ಲ ಮತ್ತು 15 ಕಿಲೋಗ್ರಾಂ ಅಕ್ಕಿಯನ್ನು ಕೊಂಡುಕೊಂಡನು. ಎರಡೂ ಪೊಟ್ಟಣಗಳನ್ನು ಒಂದೇ ಚೀಲದಲ್ಲಿ ಹಾಕಿದನು. ಹಾಗಾದರೆ ಆ ಚೀಲದಲ್ಲಿರುವ ವಸ್ತುಗಳ ಒಟ್ಟು ತೂಕವೆಷ್ಟು? 16, 15, 31 ಕಿಲೋಗ್ರಾಂ. ಒಂದು ಶಾಲೆಯ ಉಗ್ರಾಣದಲ್ಲಿ ಅಕ್ಷರದಾಸೋಹಕ್ಕಾಗಿ ಒದಗಿಸಿದ 62 ಕಿಲೋಗ್ರಾಂ ಅಕ್ಕಿ ಇದೆ. ಇದರಲ್ಲಿ ಒಂದು ದಿನ 15 ಕಿಲೋಗ್ರಾಂ ಅಕ್ಕಿಯನ್ನು ಊಟಕ್ಕಾಗಿ ಉಪಯೋಗಿಸಿದರೆ ಉಳಿದ ಅಕ್ಕಿ ಎಷ್ಟು? ನೋಡಿ ವಿದ್ಯಾರ್ಥಿಗಳೇ, 62ರೊಳಗೆ 15 kgಯನ್ನು ತೆಗೆದ್ರೆ ಎಷ್ಟು ಬರುತ್ತೆ? 47 kg ಉಳಿಯುತ್ತೆ. ಮೂರನೇ ಪ್ರಶ್ನೆ. ಒಂದು ಚೀಲದಲ್ಲಿ 20 ಕಿಲೋಗ್ರಾಂ ರವೆ ತುಂಬಬಹುದು. ಹಾಗಾದರೆ 140 ಕಿಲೋಗ್ರಾಂ ರವೆಯನ್ನು ಎಷ್ಟು ಚೀಲಗಳಲ್ಲಿ ತುಂಬಬಹುದು? 27 140 ಅಂದರೆ 7 ಚೀಲಗಳಲ್ಲಿ. ಒಬ್ಬ ವ್ಯಾಪಾರಿಯು ಪ್ರತಿ ಪಟ್ಟಣದಲ್ಲಿ 15 ಕಿಲೋಗ್ರಾಂ ಸಕ್ಕರೆ ತುಂಬಿರುವ 5 ಪಟ್ಟಣಗಳನ್ನು ಹೊಂದಿದ್ದಾರೆ. ಹಾಗಾದರೆ ಅವನಿರುವ ಒಟ್ಟು ಸಕ್ಕರೆಯ ತೂಕವೆಷ್ಟು? 15 75 ಕಿಲೋಗ್ರಾಂ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಲಿಖಿತ ಪ್ರಶ್ನೆಗಳನ್ನು ನೋಡೋಣ. 7 ಕಿಲೋಗ್ರಾಂ = ಅಂದರೆ 7 ಗುಣಾಕಾರ 1000 = 7000 ಗ್ರಾಮ್ಗಳು. 16 ಕಿಲೋಗ್ರಾಂ = ಎಷ್ಟು ಮಿಲಿಗ್ರಾಮ್ ಅಂತ ಕೇಳಿದಾರೆ ವಿದ್ಯಾರ್ಥಿಗಳು, ಅದನ್ನು ತಿಳ್ಕೊಬೇಕು. 16 ಗುಂಡ್ಲೆ 1000 ಗ್ರಾಮ್ಗಳು ಇಂಟು ಮಿಲಿಗ್ರಾಮ್ ಇಂಟು 1000 ಅಂದರೆ 1000 10 ಲಕ್ಷ. ಇನ್ನು 10 ಲಕ್ಷ 16 ಅಂದರೆ 1,60,00,000 ಮಿಲಿಗ್ರಾಮ್ಗಳು. ಹಾಗೆ 16,000 ಗ್ರಾಮ್ಗಳು ಆಗ್ತಾವೆ ವಿದ್ಯಾರ್ಥಿಗಳೇ. 16 ಅವರು ಮಿಲಿಗ್ರಾಮನ್ನು ಕೇಳಿದಾರ. ನೋಡಿರಿ, ಮೂರನೇ ಪ್ರಶ್ನೆ. 6,000 ಗ್ರಾಮ್ಗಳು. ಇದನ್ನು ಹೆಂಗೆ ಮಾಡಬೇಕಪ್ಪ ಅಂದರೆ 6,000 / 1,000. ನೀವು ಅದನ್ನು ಡಿವೈಡೆಡ್ ಬೈ ಇರೋದನ್ನು ಕೆಳಗೂ ಇಟ್ಕೋಬೋದು ಅಥವಾ ಭಾಗಾಕಾರ ಅಂತ ಹೇಳೋಕ್ಕೆ ಇಟ್ಕೋಬೋದು. 1,000 6,000 ಅಂದರೆ 6 ಕಿಲೋಗ್ರಾಮ್ಗಳು. 750 ಮಿಲಿಗ್ರಾಮ್ = ಎಷ್ಟು ಗ್ರಾಮ? 750 ವಿದ್ಯಾರ್ಥಿಗಳೇ, ಇದನ್ನು ಹೆಂಗೆ ಹಚ್ಕೋಬೇಕಪ್ಪ ಅಂದ್ರೆ ಡಿವೈಡೆಡ್ ಬೈ ಹಚ್ಕೋಬೇಕು. ಡಿವೈಡ್ ಬೈ 1,000 ಅಂದರೆ ಕಡ್ತಾ ಹೊಡ್ಯಾಕೆ ನಮಗೆ ಈಸಿ ಆಗಬೇಕು. 25 3 25 4 ಅಂದರೆ 4ನೇ 3 ಗ್ರಾಮ್ ಏನಾಗುತ್ತೆ? ಮಿಲಿಗ್ರಾಮ್ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, 12 ಕ್ವಿಂಟಲ್ ಅಂದಾರ. 12 ಗುಣಾಕಾರ 100 = 1,200 ಕಿಲೋಗ್ರಾಮ್ಗಳು. 1,500 ಕಿಲೋಗ್ರಾಮ್ ಅದಾವ. ಎಷ್ಟು ಕ್ವಿಂಟಲ್ ಅಂತ ಕೇಳಿದಾರ? ಅದು 1,500 ಗ್ರಾಮ್ ಭಾಗಾಕಾರ 100 = 15 ಕಿಲೋಗ್ರಾಮ್ ಕ್ವಿಂಟಲ್ಗಳು ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಇವುಗಳನ್ನ ಸಂಕಲನ ಮಾಡಿ ಅಂದಾರ, ಅಂದರೆ ಕೂಡಿ. ನೋಡಿ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯನ್ನು ನೋಡಿ. 4 ಕಿಲೋಗ್ರಾಮ್ 250 ಗ್ರಾಮ್ ಅಂದರೆ ಅದನ್ನು ಮೊದಲು ನಾವು ಬರೆದುಕೊಳ್ಳೋಣ. 4 ಕಿಲೋಗ್ರಾಮ್ 250 ಗ್ರಾಮ್. ಹಾಗೆ 12 ಕಿಲೋಗ್ರಾಮ್ ಮತ್ತು 355 ಗ್ರಾಮ್. ನಾವು ಸಾಮಾನ್ಯ ಸಂಕಲನವನ್ನು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನಾವು ಈ ಸಂಕಲನವನ್ನು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ ಗ್ರಾಮದಲ್ಲಿ ಗ್ರಾಮ ನೋಡಿ, 0 5 5 5 5 10 ಕಿಲೋ ಬಂತು, 1 6 ಬಂತು. ಕಿಲೋಗ್ರಾಮ್ಗೆ ಕಿಲೋಗ್ರಾಮನ್ನು ಬರೆಯೋಣ ಅಥವಾ ಆನಂತರ ಬರೆದ್ರೂ ನಡೆಯುತ್ತೆ. 605 ಗ್ರಾಮ್ ಆಗುತ್ತೆ ವಿದ್ಯಾರ್ಥಿಗಳೇ. ಬನ್ನಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 23 ಕಿಲೋಗ್ರಾಮ್ 432 ಗ್ರಾಮ್ 37 ಕಿಲೋಗ್ರಾಮ್ ಹಾಗೆ 350 ಗ್ರಾಮ್. ನೋಡಿ, ಕಿಲೋಗ್ರಾಮನ್ನ ಬರ್ಕೊಳ್ಳೋಣ. 23 ಕಿಲೋಗ್ರಾಮ್ 37 ಕಿಲೋಗ್ರಾಮ್ ಹಾಗೆ 432 ಗ್ರಾಮ್ 350 ಗ್ರಾಮ್ ವಿದ್ಯಾರ್ಥಿಗಳೇ. ಇವುಗಳನ್ನ ನಾವು ಏನು ಮಾಡಬೇಕಪ್ಪ ಅಂದರೆ ಮೊದಲೇ ಅವ್ರು ಹೇಳಿಬಿಟ್ಟಿದ್ದಾರೆ ಕೂಡಿ ಅಂತೇಳಿ ಕೂಡಿಸೋಣ. ಗ್ರಾಮಿಗೆ ಗ್ರಾಮ್ ಹಚ್ಚೋಣ. 0 2 8 7 ಕಿಲೋಗ್ರಾಮ್. ಹಾಗೆ ವಿದ್ಯಾರ್ಥಿಗಳು ನೋಡಿ 10 ಆಗುತ್ತೆ. ಕೈಲ ಬಂತು 1 2 3 1 6 ಅಂದರೆ 60 ಕಿಲೋಗ್ರಾಮ್ 782 ಗ್ರಾಮ್ ಆಗುತ್ತೆ. ಬನ್ನಿ ಮೂರನೇ ಪ್ರಶ್ನೆ ಹೋಗೋಣ. 12 ಕಿಲೋಗ್ರಾಮ್ ಹಾಗೆ 15 ಕಿಲೋಗ್ರಾಮ್. ಇನ್ನು ಗ್ರಾಮ್ಗಳು ಬರ್ಕೊಳ್ಳೋಣ. 450 ಗ್ರಾಮ್ಗಳು ಹಾಗೆ 550 ಗ್ರಾಮ್ ವಿದ್ಯಾರ್ಥಿಗಳೇ. ಇವುಗಳು ಎರಡನ್ನು ಈಗ ಕೊಡಿಸೋಣ. ನೋಡಿ, 0 0 5 5 10 ಕಡೆ ಬಂತು 1 10 ಅಂದರೆ ಏನಾಗುತ್ತೆ? 10ದಾಗ 1 kg ಆಗುತ್ತೆ. ಅದು ಮುಂದೆ ಹೋಗುತ್ತೆ 1,000 ಗ್ರಾಮ್ ಆದಾಗ. ಆಗ ಕಿಲೋಗ್ರಾಮ್ ಹೆಚ್ಚಾಗುತ್ತೆ, ಗ್ರಾಮ್ಗಳು 0 ಆಗುತ್ತೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ 28 ಕಿಲೋಗ್ರಾಮ್ಗಳು ಆಗುತ್ತೆ. ಅಂದರೆ ಗ್ರಾಮ್ಗಳಿಲ್ಲ, 28 ಕಿಲೋಗ್ರಾಮ್ಗಳು ಮಾತ್ರ ಉಳಿಯುತ್ತೆ ವಿದ್ಯಾರ್ಥಿಗಳೇ.
ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ. 17 ಕಿಲೋಗ್ರಾಮ್ 370 ಗ್ರಾಮ್, ಹಾಗೆ 18 ಕಿಲೋಗ್ರಾಮ್ 630 ಗ್ರಾಮ್. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ 0 0ಗೆ 0 ಆಯಿತು, 10 ಕೆಲ ಬಂತು 1 10. ಅಂದರೆ ಇಲ್ಲಿಯೂ ಕೂಡ ಗ್ರಾಮ್ಗಳು 0 ಆಗುತ್ತೆ. ಅದು ಇಲ್ಲಿ 1000 ಗ್ರಾಮ್ ಆದಾಗ 1 ಕಿಲೋಗ್ರಾಮ್ ಆಗುತ್ತೆ, ಸಮ ಆಗುತ್ತೆ. ಅದು ಮುಂದೆ ಹೋಗಿಬಿಡುತ್ತೆ. 16 ಈಗ 3 ಅಂದರೆ 36 ಕಿಲೋಗ್ರಾಮ್ಗಳು. ಇನ್ನು 5ನೇ ಪ್ರಶ್ನೆ ನೋಡಿ. 6 ಕಿಲೋಗ್ರಾಮ್ 250 ಗ್ರಾಮ್, 8 ಕಿಲೋಗ್ರಾಮ್. ವಿದ್ಯಾರ್ಥಿಗಳೇ 3 ಕೊಟ್ಟಾರ, ಅವನು ನಾವು ಏನು ಮಾಡಬೇಕು, ಕೆಳಗೆ ಹಚ್ಕೊಂಡು ಕೂಡಿಸ್ಬೇಕು. ಸಂಕಲನ ಮಾಡುವ ರೀತಿ ಒಳಗೆ 7 ಕಿಲೋಗ್ರಾಮ್ 220 ಗ್ರಾಮ್, ಹಾಗೆ ಲಾಸ್ಟದ್ದು ಕೇವಲ ಗ್ರಾಮನ್ನು ಕೊಟ್ಟಿದ್ದಾರೆ. ಆ ಗ್ರಾಮನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ, 430 ಗ್ರಾಮ್ ಇದೆ, ಅದನ್ನು ಕೂಡ ನಾವು ಹಚ್ಕೋಬೇಕು ವಿದ್ಯಾರ್ಥಿಗಳೇ. ಈಗ ಗ್ರಾಮಿಗೆ ಗ್ರಾಮ್ ಬರೆಯೋಣ. 0 5 3 8 8 2 10 10 3 13 ನೋಡಿ. 6 6 6 12 1 13 ಕೈಲ ಬಂತು 1, ಅಂದರೆ 330 ಗ್ರಾಮ್ಗಳದು. ಈಗ ಈಚೆ ಕಡೆ ಬರೋಣ. ಕಿಲೋಗ್ರಾಮ್ಗೆ ಕಿಲೋಗ್ರಾಮ್ ಬರೆಯೋಣ. 14 21 22 ಕಿಲೋಗ್ರಾಮ್ 330 ಗ್ರಾಮ್ಗಳು. 22 ಕಿಲೋಗ್ರಾಮ್ 330 ಗ್ರಾಮ್ಗಳು. ಬನ್ನಿ ನೆಕ್ಸ್ಟ್ ಹೋಗೋಣ. ಇವುಗಳನ್ನ ಕಳೆಯಿರಿ ಅಂತಾರೆ, ವ್ಯವಕಲನವನ್ನು ಮಾಡೋದು. 28 ಕಿಲೋಗ್ರಾಮ್ 550 ಗ್ರಾಮ್, ಹಾಗೆ 13 ಕಿಲೋಗ್ರಾಮ್ 250 ನೋಡಿರಿ 0 ಹೀಗೆ ನೇರವಾಗಿದೆ. ಅಂದರೆ ಸರಳ ವ್ಯವಕಲನ, ದಶಕ ರಹಿತ ವ್ಯವಕಲನ. 15 ಕಿಲೋಗ್ರಾಮ್ 300 ಗ್ರಾಮ್ಗಳ ಆಗುತ್ತೆ ವಿದ್ಯಾರ್ಥಿಗಳೇ. 2ನೇ ಪ್ರಶ್ನೆಗೆ ಬನ್ನಿ. 70 ಕಿಲೋಗ್ರಾಮ್ ನೋಡಿ ವಿದ್ಯಾರ್ಥಿಗಳೇ, 70 ಕಿಲೋಗ್ರಾಮ್ 675 ಗ್ರಾಮ್, 35 ಕಿಲೋಗ್ರಾಮ್ 550. 5ರೊಳಗೆ 0 ಕಾದರೆ 5 ಬರುತ್ತೆ. 7ರಾಗ 5 ಕಾದರೆ 2, ಈಗ 1 ನೋಡಿ 125 ಗ್ರಾಮ್ಗಳು. ಈಗ 0 5 0 ಒಳಗೆ ನೀವು ಅದನ್ನು 7 ಬದಲಿ 6 ಹಚ್ಕೋಬೋದು, ಅಲ್ಲಿ 10 ಮಾಡ್ಕೋಬೋದು. 10ರಲ್ಲಿ 5 ಹೋದರೆ 5 ಬಂತು. ಅಲ್ಲಿ 7ರಲ್ಲಿ 3 ಹೋದರೆ 4, 4ರಾಗ 1 ಹೋದರೆ 3, ಅಂದರೆ 35 ಕಿಲೋಗ್ರಾಮ್ 125 ಗ್ರಾಮ್ಗಳು ಉಳಿಯುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿ. 0 ನೋಡಿರಿ, 0 ಒಳಗೆ 5 ಕೆಳಗೆ ಬರೋಂಗಿಲ್ಲ, ಕೈಲ ಬಂತು 1, 5 ಉಳಿತು. 3ರಾಗ 3 ಕಳೆಯೋಕೆ ಬರುತ್ತೆ, ಅದರ ಕೈಲ 1 4 ಕಳಿಬೇಕು, ಅಂದರೆ 395 ಗ್ರಾಮ್ಗಳು ವಿದ್ಯಾರ್ಥಿಗಳೇ. ಕಿಲೋಗ್ರಾಮ್ಗೆ ಕಿಲೋಗ್ರಾಮ್ ಹಚ್ಚೋಣ. 5ರಾಗ 5 ಹೋದರೆ 0, 8ರಾಗ 5 ಹೋದರೆ 3, 30 ಕಿಲೋಗ್ರಾಮ್ 395 ಗ್ರಾಮ್ಗಳು. ಇಲ್ಲಿ ಬನ್ನಿ. 0 0 0 13ರಾಗ 5 ಕೆಳಗೆ ಬರಲ್ಲ, ಕೈಲ ಬಂತು 1, 13ರಾಗ 5 ಹೋದರೆ 8 0, ಅಂದರೆ 80 ಗ್ರಾಮು ಕಿಲೋಗ್ರಾಮ್. 3ರೊಳಗೆ 8 ಕಳೆಯೋಕೆ ಬರೋದಿಲ್ಲ, ಅವಾಗ ಏನು ಮಾಡಬೇಕಾಗುತ್ತೆ, ಕೈಲವನ್ನು ತೆಗೆದುಕೊಳ್ಳೋಣ. 13ರಾಗ 8 ಕಳೆದ್ರೆ 5, 6ರಾಗ 3 ಕಳೆದ್ರೆ 3 ವಿದ್ಯಾರ್ಥಿಗಳಿಗೆ 35 ಕಿಲೋಗ್ರಾಮ್ 80 ಗ್ರಾಮ್ಗಳು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿರಿ. 5ನೇ ಪ್ರಶ್ನೆ ನೋಡಿರಿ. 5ರೊಳಗೆ 5 ಕಳೆದ್ರೆ ಅಂದರೆ ದೊಡ್ಡದಿದೆ. 5ರೊಳಗೆ 5 ಕಳೆದ್ರೆ 0, 7ರಾಗ 8 ಕಳೆಯೋಕೆ ಬರೋದ್ರೆ ಕೈಲ ಬಂತು 1, 14ರಾಗ 8 ಕಳೆದ್ರೆ 9, 4ರಾಗ 6 ಕಳೆಯೋಕೆ ಬರೋದಿಲ್ಲ, ಕೈಲ ಬಂತು 1, ಅಂದರೆ 14ರಾಗ 6 ಕಳೆದ್ರೆ ಅಂದರೆ ಅಲ್ಲಿ ಇದನ್ನು 1 kg ತೊಗೋಬೇಕು. ಆವಾಗ ನಾವು 14ರಾಗ 6 ಕಳೆದ್ರೆ 8 ಬರುತ್ತೆ, 890 ಗ್ರಾಮ್ಗಳು. ಹಾಗೆ 5ರಲ್ಲಿ 5 ಕಳೆದ್ರೆ 0, 40 ಕಿಲೋಗ್ರಾಮ್ 890 ಗ್ರಾಮ್ಗಳು ಬರುತ್ತೆ ವಿದ್ಯಾರ್ಥಿಗಳೇ. ಬನ್ನಿ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಮೀನಾಳು ಕಚೇರಿ ಕೆಲಸ ಮುಗಿಸಿ ಮನೆಗೆ ಬರುವಾಗ ಅಂಗಡಿಯಿಂದ 3 ಲೀಟರ್ 250 ಮಿಲಿಲೀಟರ್ ಕಡಲೆಕಾಯಿ ಎಣ್ಣೆಯನ್ನು ತಂದಳು. ಅವಳ ತಾಯಿಯು ಅದೇ ದಿನ 1 ಲೀಟರ್ 500 ಮಿಲಿಲೀಟರ್ ಕಡಲೆಕಾಯಿ ಎಣ್ಣೆಯನ್ನು ತಂದಳು. ಹಾಗಾದರೆ ಅವರು ತಂದ ಒಟ್ಟು ಎಣ್ಣೆ ಅಳತೆ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಮೀನಾ ತಂದ ಕಡಲೆಕಾಯಿ ಎಣ್ಣೆ 3 ಲೀಟರ್ 250 ಮಿಲಿಲೀಟರ್. ಅವಳ ತಾಯಿ ಅದೇ ದಿನ ತಂದ ಎಣ್ಣೆ 1 ಲೀಟರ್ 500 ಮಿಲಿಲೀಟರ್. ಅವರಿಬ್ಬರು ತಂದ ಎಣ್ಣೆಯ ಒಟ್ಟು ತೂಕ ಎಷ್ಟು ಅನ್ನೋದನ್ನು ನಾವು ನೋಡೋಣ. ಅಂದರೆ ಪ್ಲಸ್ ಮಾಡಬೇಕು, ಒಟ್ಟು ಅಂದರೆ ಪ್ಲಸ್ ಮಾಡಬೇಕು. 0 5 7 ಅಂದರೆ 750
ಮಿಲಿಲೀಟರ್, 4 ಲೀಟರ್ 750 ಮಿಲಿಲೀಟರ್. ಅಂದರೆ ಇವೆಲ್ಲ ಗಾತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿವೆ. ನೋಡಿ, ಎರಡನೇ ಪ್ರಶ್ನೆ. ಒಬ್ಬ ಹಾಲಿನ ವ್ಯಾಪಾರಿಯ ಬಳಿ 25 ಲೀಟರ್ ಹಾಲು ಇದೆ. ಇದರಲ್ಲಿ ಅವನು 16 ಲೀಟರ್ 750 ಮಿಲಿಲೀಟರ್ ಹಾಲನ್ನು ಮಾರಿದನು. ಅವನಲ್ಲಿ ಉಳಿದಿರುವ ಹಾಲು ಎಷ್ಟು? ಬನ್ನಿ ವಿದ್ಯಾರ್ಥಿಗಳೇ, ಹಾಲಿನ ವ್ಯಾಪಾರಿಯ ಬಳಿ ಇರುವ ಹಾಲು 25 ಲೀಟರ್, ಅವನು ಮಾರಿದ ಹಾಲು 16 ಲೀಟರ್ 750 ಮಿಲಿಲೀಟರ್. ಹಾಗಾದರೆ ಅವನ ಹತ್ತಿರ ಉಳಿದಂಥ ಹಾಲು ಎಷ್ಟು ಅನ್ನೋದನ್ನು ನಾವೀಗ ಕಂಡುಹಿಡಿಯೋಣ. ಅಂದರೆ ವ್ಯವಕಲನ ಮಾಡಬೇಕು. ಏನಿಲ್ಲ ಅಂದರೆ 0 ಇರುತ್ತೆ ವಿದ್ಯಾರ್ಥಿಗಳೇ. ಈಗ 0 ಒಳಗೆ 0 ಅಂದರೆ 0 ಒಳಗೆ 5 ಕಳೆಯೋಕೆ ಬರೋದಿಲ್ಲ. ಕೈಲ ತೊಗೊಂಡಿವಿ. 10ರಾಗ 5 ಕಳೆದ್ರೆ 5, 10ರಾಗ 8 ಕಳೆದ್ರೆ 2, 250 ಮಿಲಿ ಲೀಟರ್ ಉಳಿತು. ಇನ್ನು 15ರಾಗ 7 ಹೋದರೆ 8 ಬಂತು, 2ರಾಗ 2 ಹೋದರೆ 0. ಅಂದರೆ 8 ಲೀಟರ್ 250 ಮಿಲಿ ಲೀಟರ್ಗಳು ಉಳಿಯುತ್ತೆ ವಿದ್ಯಾರ್ಥಿಗಳೇ. ಮೂರನೇ ಪ್ರಶ್ನೆ. ಒಂದು ಬಾಟ್ಲಿಯಲ್ಲಿ 1 ಲೀಟರ್ 500 ಮಿಲಿ ಲೀಟರ್ ಗಂಧದ ಎಣ್ಣೆ ಇದೆ. ಈ ಎಣ್ಣೆಯನ್ನು 250 ಮಿಲಿ ಲೀಟರ್ ಹಿಡಿಸುವ ಚಿಕ್ಕ ಬಾಟ್ಲಿಗಳಿಗೆ ಸಮನಾಗಿ ಹಂಚಿ ಪ್ಯಾಕ್ ಮಾಡಬೇಕಿದೆ. ಹಾಗಾದರೆ ಬೇಕಾಗುವ ಚಿಕ್ಕ ಬಾಟ್ಲಿಗಳೆಷ್ಟು? ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಗಂಧದ ಎಣ್ಣೆ ಇರುವುದೆಷ್ಟು? 1 ಲೀಟರ್ 500 ಮಿಲಿ ಲೀಟರ್. ಹಾಗೆ 250 ಮಿಲಿ ಲೀಟರ್ ಇರುವಂಥ ಸಮನಾದ ಗ್ಲಾಸ್ಗಳಿಗೆ ಹಂಚಬೇಕು. ನೋಡಿರಿ, ಇಲ್ಲಿ ಲೀಟರನ್ನು ನಾವೇನು ಮಾಡಬೇಕು? ಮಿಲಿ ಲೀಟ್ರಿಗೆ ಪರಿವರ್ತಿಸ್ಕೋಬೇಕು. ಅಂದರೆ 1 ಲೀಟ್ರ್ = 1,000 ಮಿಲಿ ಲೀಟರ್ಗಳು. ಅಂದರೆ ವಿದ್ಯಾರ್ಥಿಗಳೇ, ಈಗ 1 ಲೀಟರ್ 500 ಮಿಲಿ ಲೀಟರ್ ಎಷ್ಟಾಗುತ್ತೆ? 1500 ಮಿಲಿ ಲೀಟರ್ಗಳಾಗುತ್ತೆ. ಎಷ್ಟಾಗುತ್ತೆ? 1500 ಮಿಲಿ ಲೀಟರ್ ಡಿವೈಡೆಡ್ ಬೈ, ಅಂದರೆ ಭಾಗಾಕಾರ ಮಾಡಿದರೆ ಅಷ್ಟೊಂದು ನಮಗೆ ಸರಳ ಆಗೋದಿಲ್ಲ. ಅದಕ್ಕೆ ಡಿವೈಡ್ ಬೈ ಹಚ್ಕೊಳ್ಳೋಣ, ಕೆಳಗೆ ಗೆರೆ ಹೊಡೆದು ಹಚ್ಕೊಳ್ಳೋಣ ಭಿನ್ನರಾಶಿ ರೂಪದೊಳಗೆ. ಈಗ ನಾವು ಕಟ್ತಾ ಹೊಡಿ, ನಾವು 0 0 ಹೋಯಿತು, 25 1 25 6. ಹಾಗಿದ್ರೆ ನಮಗೆ 6 ಆ ಚಿಕ್ಕ ಬಾಟ್ಲಿಗಳು ಅವಶ್ಯಕತೆ ಇದೆ ವಿದ್ಯಾರ್ಥಿಗಳೇ. ಉತ್ತರ 6. 4ನೇ ಪ್ರಶ್ನೆ. ಒಂದು ಕ್ಯಾನ್ನಲ್ಲಿ 15 ಲೀಟರ್ ಸನ್ಫ್ಲವರ್ ಅಂದರೆ ಸೂರ್ಯಕಾಂತಿ ಎಣ್ಣೆ ಇದೆ. ಇದರಲ್ಲಿ ರಾಣಿಯು ಮೊದಲ ತಿಂಗಳು ಅಡುಗೆಗಾಗಿ 3 ಲೀಟರ್ 600 ಮಿಲಿ ಲೀಟರ್ ಎಣ್ಣೆಯನ್ನು ಉಪಯೋಗಿಸಿದಳು ಮತ್ತು 2ನೇ ತಿಂಗಳು 5 ಲೀಟರ್ 300 ಮಿಲಿ ಲೀಟರ್ ಎಣ್ಣೆಯನ್ನು ಉಪಯೋಗಿಸಿದಳು. ಕ್ಯಾನ್ನಲ್ಲಿ ಉಳಿದಿರುವ ಎಣ್ಣೆ ಎಷ್ಟು? ಬನ್ನಿ ವಿದ್ಯಾರ್ಥಿಗಳೇ, ಕ್ಯಾನ್ನಲ್ಲಿ ಇರುವ ಸನ್ಫ್ಲವರ್ ಎಣ್ಣೆ 15 ಲೀಟರ್. ಅಂದರೆ ಮೊದಲೇ ಅದು 15 ಲೀಟರ್ ಐತಿ. ಅದರಲ್ಲಿ ಮೊದಲನೇ ತಿಂಗಳು ಬಳಸಿದಂಥ ಎಣ್ಣೆ 3 ಲೀಟರ್ 600 ಮಿಲಿ ಲೀಟರ್. ಹಾಗೆ 2ನೇ ತಿಂಗಳು ಅಂದರೆ ಆ ತಿಂಗಳು ಉಪಯೋಗ ಇದೆಯಲ್ಲ, ಅದಕ್ಕೆ ಡಾಟ್ ಇಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಅದನ್ನು ಈಗ ಬರೆದುಕೊಳ್ಳೋಣ. 5 ಲೀಟರ್ 300 ಮಿಲಿ ಲೀಟರ್ ವಿದ್ಯಾರ್ಥಿಗಳೇ. ಈಗ ಮೊದಲು ಇವುಗಳೆರಡುಗಳನ್ನು ಏನು ಮಾಡಬೇಕು? ಕೂಡಿಸ್ಬೇಕು. ಅಂದರೆ ಅವಳು 2 ತಿಂಗಳು ರಾಣಿಯು ಉಪಯೋಗಿಸಿರುವ ಒಟ್ಟು ಎಣ್ಣೆ. ನೋಡಿ ವಿದ್ಯಾರ್ಥಿಗಳೇ, ಮಿಲಿ ಲೀಟ್ರಿಗೆ ಮಿಲಿ ಲೀಟರ್ ಹಚ್ಕೊಳ್ಳೋಣ. 0 0 ಆಯಿತು 9 ಮಿಲಿ ಲೀಟರ್. ಹಾಗೆ 8 ಲೀಟರ್ 9 ಮಿಲಿ ಲೀಟರ್ ಎಣ್ಣೆಯನ್ನು ಅವಳು ಏನು ಮಾಡಿದ್ಲು? 2 ತಿಂಗಳಲ್ಲಿ ಬಳಸಿದ್ಲು ರಾಣಿ. ಹಾಗೆ ಕ್ಯಾನ್ನಲ್ಲಿದ್ದಂಥ ಸನ್ಫ್ಲವರ್ ಎಣ್ಣೆ 15 ಲೀಟರ್ ಆಯಿತು. ಇನ್ನು ಉಪಯೋಗಿಸಿದ ಎಣ್ಣೆ ಎಷ್ಟೈತಿ? 8 ಲೀಟರ್ 900 ಮಿಲಿ ಲೀಟರ್. ಅಂದರೆ 15 ಲೀಟರ್ ಒಳಗೆ 8 ಲೀಟರ್ 900 ಮಿಲಿ ಲೀಟರನ್ನು ಕಳೆಯೋಣ. ನೋಡಿ ವಿದ್ಯಾರ್ಥಿಗಳೇ, ಈಗ ಕ್ಯಾನ್ನಲ್ಲಿ ಉಳಿದಿರುವಂಥ ಸೂರ್ಯಕಾಂತಿ ಅಂದರೆ ಸನ್ಫ್ಲವರ್ ಎಣ್ಣೆ ಎಷ್ಟು ಅನ್ನೋದನ್ನು ನಾವಿಲ್ಲಿ ಪತ್ತೆ ಹಚ್ಬೋದು. 0ಗೆ 0 ಬಂತು, ಮಿಲಿ ಲೀಟ್ರಿಗೆ ಮಿಲಿ ಲೀಟರ್ ಬರೆಯೋಣ. 0 0 ಒಳಗೆ 9 ಕಳೆಯೋಕೆ ಬರೋದಿಲ್ಲ, ಕೈಲ ಬಂತು 1 ಉಳಿತೈತಿ ವಿದ್ಯಾರ್ಥಿಗಳೇ. ಅಂದರೆ 100 ಮಿಲಿ ಲೀಟ್ರ್ ಉಳಿತೈತಿ. ಈಗ 15 9 ಕಳೆದ್ರೆ 6 ಉಳಿಯುತ್ತೆ ವಿದ್ಯಾರ್ಥಿಗಳೇ. ಅಂದರೆ 6 ಲೀಟರ್ 100 ಮಿಲಿ ಲೀಟರ್ ಅಲ್ಲೇನಾಯಿತು? ಅವಳ ಕ್ಯಾನ್ನಲ್ಲಿ ಎಣ್ಣೆ ಉಳಿಯಿತು. ಬನ್ನಿ ಕೊನೆಯ ಪ್ರಶ್ನೆ. ಒಂದು ಪಾತ್ರೆಯಲ್ಲಿ 1 ಲೀಟರ್ 800 ಮಿಲಿ ಲೀಟರ್ ಚಹಾ ಇದೆ. ಇದನ್ನು ಒಂದೇ ಅಳತೆಯ 12 ಲೋಟಗಳಿಗೆ ಸಮನಾಗಿ ಹಂಚಲಾಗಿದೆ. ಹಾಗಾದರೆ ಪ್ರತಿ ಲೋಟದಲ್ಲಿರುವ ಚಹಾ ಎಷ್ಟು? ಇದನ್ನು ಕೂಡ ನಾವು ಆಗಲೇ ಹಿಂದಿನ ಲೆಕ್ಕ ಮಾಡಿದಾಗೆ ಇದನ್ನು ಕೂಡ ಭಾಗಾಕಾರ ಮಾಡೋಣ. ಪಾತ್ರೆಯಲ್ಲಿರುವ ಚಹಾ 1 ಲೀಟರ್ 800 ಮಿಲಿ ಲೀಟರ್. ಹಂಚಿದ ಒಂದೇ ಅಳತೆಯ ಲೋಟಗಳ ಸಂಖ್ಯೆ 12 ಇದೆ. ಪ್ರತಿ ಲೋಟದಲ್ಲಿರುವ ಚಹಾದ ಅಳತೆಯನ್ನು ಈಗ ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ಆ ಕಂಡುಹಿಡಿಯೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು? 1 ಲೀಟರ್ ಏನು? 1 ಲೀಟರ್ 1000 ಮಿಲಿ ಲೀಟರ್ ಅನ್ನೋದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಹಾಗೆ ಅದನ್ನು ನಮ್ಮ ಲೆಕ್ಕಕ್ಕಿಂತ ಮುಂಚೆ
ಬರೆದುಕೋಬೇಕು ವಿದ್ಯಾರ್ಥಿಗಳೇ. ಆದ್ದರಿಂದ ನೋಡಿರಿ ಇಲ್ಲಿ 1 ಲೀಟರ್ 800 ಮಿಲಿ ಲೀಟರ್ ಇಸ್ಕೊಲ್ಟು ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ, ಇಂಟು 1000 ಮಾಡಿಬಿಟ್ರೆ 1800 ಮಿಲಿ ಲೀಟರ್ ಆಗುತ್ತೆ. ಆದ್ದರಿಂದ ಈಗ 1800 ಮಿಲಿ ಲೀಟ್ರಿಗೆ ನಾವೇನು ಮಾಡೋಣ, 12 ಲೋಟದ ನಂತರ ಭಾಗಾಕಾರ ಮಾಡೋಣ. ಈಗ ನೋಡಿ ವಿದ್ಯಾರ್ಥಿಗಳೇ, ಕಟ್ತಾ ಡಿವೈಡ್ ಬೈ ಮಾಡೋದು. 12 ಒಂದಲೇ ಅಂದರೆ 6 ಉಳಿತಿ, 12 60 ಬರುತ್ತೆ. ಅಂದರೆ 0 ತೊಗೊಂಡ್ಬಿಟ್ಟಿವಿ ವಿದ್ಯಾರ್ಥಿಗಳು. ಇದನ್ನೇ ಇನ್ನೊಮ್ಮೆ ನಮ್ಮ ಸಾಮಾನ್ಯ ಭಾಗಾಕಾರದ ಹತ್ರ ಮಾಡಿ ನೋಡಿರಿ. 12 ನಿಮಗೆ ಆ ರೀತಿ ಡಿವೈಡ್ ಬೈ ಮಾಡ್ಲಿಕ್ಕೆ ಬರಲಿಲ್ಲಪ್ಪ ಅಂದರೆ ಹಿಂಗೆ ಮಾಡ್ಬೋದು. 12 60, ಇನ್ನು 0 ಉಳಿತೀವಿ ವಿದ್ಯಾರ್ಥಿಗಳೇ. ಅಂದರೆ ಆದ್ದರಿಂದ ಪ್ರತಿ ಲೋಟದಲ್ಲಿರುವ, ಅಂದರೆ ನೋಡಿ ಪ್ರತಿ ಲೋಟದಲ್ಲಿರುವ ಚಹಾ, ಅಂದರೆ ಚಹಾದ ಪ್ರಮಾಣ ಎಷ್ಟಪ್ಪ ಅಂದರೆ 150 ಮಿಲಿ ಲೀಟರ್ಗಳು. ಇಲ್ಲಿವರೆಗೂ ನಮ್ಮ ವಿಡಿಯೋನ ವೀಕ್ಷಿಸೋದಕ್ಕೆ ಥ್ಯಾಂಕ್ ಯು.